ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ ಅಧ್ಯಯನದಲ್ಲಿ 3ನೇ ಅಧ್ಯಾಯದ ಕಡೆಯ ಭಾಗಕ್ಕೆ ನಾವು ತಲುಪಿದ್ದೇವೆ. 40ನೇ ಶ್ಲೋಕದಲ್ಲಿ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈಃ ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ ಎಂದು ಭಗವಂತ ಹೇಳ್ತಾನೆ. ಕಾಮ ಅನ್ನುವಂಥದ್ದು ವೈರಿ, ಕಾಮಯೇಷ ಕ್ರೋಧಯೇಷ. ಯಾವುದು ಕಾಮವೋ ಅದೇ ಕ್ರೋಧವೂ ಕೂಡ ಆಗಿರುತ್ತದೆ. ಅದನ್ನು ವೈರಿ ಅಂತ ಪರಿಗಣಿಸಬೇಕು, ಶತ್ರುಗಳು ಅಂತ ಪರಿಗಣಿಸಬೇಕು. ಈ ಶತ್ರುಗಳು ಅಂತ ಪರಿಗಣಿಸಿದ ಮೇಲೆ ಅವುಗಳ ವಿನಾಶವನ್ನು ಮಾಡಬೇಕು. ವಿನಾಶವನ್ನು ಮಾಡಬೇಕು ಅಂತ ಹೇಳಿದರೆ ಆ ಶತ್ರುಗಳು ಎಲ್ಲಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆ ಶತ್ರುಗಳು ಎಲ್ಲಿದ್ದಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ರು. ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಈ ಮೂರು ಕೂಡ ಕಾಮ ಅಥವಾ ಕ್ರೋಧದ ಆಶ್ರಯವಾಗಿದೆ. ಅವುಗಳಲ್ಲಿ ಆಶ್ರಯವನ್ನು ಪಡೆದುಕೊಂಡು ವಿವಿಧ ರೀತಿಯಲ್ಲಿ ವಿಮೋಹಯತಿ ಅನ್ನೋದಕ್ಕೆ ಶಂಕರಾಚಾರ್ಯರು ವಿವಿಧಂ ಮೋಹಯತಿ, ಅನೇಕ ರೀತಿಯಲ್ಲಿ ಮೋಹಗೊಳಿಸುತ್ತೆ ಈ ಕಾಮ ಅನ್ನುವಂಥದ್ದು. ಜ್ಞಾನಮಾವೃತ್ಯ ದೇಹಿನಂ, ಜ್ಞಾನಿಯ ಆ ಜ್ಞಾನ, ಈ ಜ್ಞಾನ ಅಂದರೆ ಇಲ್ಲಿ ಆತ್ಮನಿಗೆ ಸಂಬಂಧಿಸಿದ್ದು. ಆತ್ಮವೇ ಜ್ಞಾನ. ಆತ್ಮ ಯಾವತ್ತೂ ಕೂಡ ಜ್ಞಾನದ ಬೆಳಕನ್ನು ಬೀರ್ತಾ ಇರುತ್ತೆ, ಚೈತನ್ಯದ ಬೆಳಕನ್ನು ಬೀರ್ತಾ ಇರುತ್ತೆ. ಅಂತಹ ಜ್ಞಾನ ಅಥವಾ ಆತ್ಮ, ಆ ಆತ್ಮದ ಬೆಳಕನ್ನು ಏನು ಮಾಡ್ತಾ ಇದೆ, ಕಾಮ ಅನ್ನುವಂಥದ್ದು ಕವಿದುಕೊಂಡಿದೆ, ಆಚ್ಛಾದನೆ ಮಾಡಿದೆ, ಆವರಿಸಿಕೊಂಡಿದೆ ಅಂತ ಹೇಳಿ 40ನೇ ಶ್ಲೋಕದಲ್ಲಿ ಹೇಳಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗಾದರೆ ಅರ್ಜುನ, ನೀನೇನು ಮಾಡಬೇಕಪ್ಪ ಅಂತಂದರೆ, ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಹೀಗೆ ಯತಃ ಏವಂ, ಹೀಗಿರೋದ್ರಿಂದ ನಿನ್ನ ಶತ್ರುಗಳು ಕಾಮ ಅಥವಾ ಕ್ರೋಧ ರೂಪವಾಗಿರ್ತಕ್ಕಂಥವುಗಳು, ಕಾಮವೂ ಒಂದೇ ಕ್ರೋಧವೂ ಒಂದೇ ಶತ್ರು ಎರಡು ರೂಪದಿಂದ ಕಾಣಿಸ್ಕೊಳ್ಳುತ್ತೆ. ಅದು ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಆಶ್ರಯವಾಗಿ ಇಟ್ಟುಕೊಂಡಿದೆ. ಅದರಿಂದ ಏನು ಮಾಡಬೇಕು ನೀನು, ಇಂದ್ರಿಯಾಣಿ ಆದೌ, ಇಂದ್ರಿಯಗಳನ್ನು ಮುಂಚೆಯೇ, ಇದು ಮುಂಚೆಯೇ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಪಾಪಾಚರಣೆಯನ್ನು ಮಾಡಿದ ಮೇಲೆ ಅಯ್ಯೋ ಪಾಪವನ್ನು ಮಾಡಿದೆ ಅಂತ ಹೇಳಿ ದುಃಖ ಪಡೋದಕ್ಕಿಂತ, ಯಾವುದೇ ಒಂದು ಆಚರಣೆಯನ್ನು, ಯಾವುದೇ ಒಂದು ಕರ್ಮವನ್ನು ಮಾಡೋದಕ್ಕಿಂತ ಮುಂಚೆಯೇ ನಾವು ಇಂದ್ರಿಯಗಳನ್ನು ನಿಯಮನದಲ್ಲಿ ಇಟ್ಟುಕೊಂಡು ಮಾಡಿದರೆ ನಾವು ಆಮೇಲೆ ಪಶ್ಚಾತ್ತಾಪವನ್ನು ಪಡುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯರು ಆದೌ ಪೂರ್ವಮೇವ, ಮುಂಚೆಯೇ ಅಂದರೆ ಯಾವುದೇ ಕೆಲಸಗಳನ್ನು ಮಾಡೋದಕ್ಕಿಂತ ಮುಂಚೆಯೇ ಅಂತ ಹೇಳ್ತಾರೆ. ಮುಂಚೆಯೇ ಏನು ಮಾಡಬೇಕು, ನಿಯಂತ್ರಿಸಿಕೊಳ್ಳಬೇಕು. ಹೇ ಭರತರ್ಷಭ, ಹೀಗೆ ನಿಯಮಿಸಿಕೊಂಡು ಏನನ್ನು ಮಾಡಬೇಕು, ಭರತ ಕುಲೋತ್ಪನ್ನನೇ, ಭರತ ಋಷಭನೇ, ಭರತ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಋಷಭದ ತರಹ ವೀರ ವ್ಯಕ್ತಿಯೇ, ವೀರ್ಯವಂತನೇ ಅಂತ ಅರ್ಥ. ಪಾಪ್ಮಾನ ಅಂದರೆ ಪಾಪಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಯಾವುದು ನಮಗೆ ಪಾಪಕ್ಕೆ ಅನುವು ಮಾಡಿಕೊಡುತ್ತೆ ಅಂತಂದರೆ, ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಈ ಆಸೆ, ಯಾವುದನ್ನು ಕಾಮ ಅಂತ ಕರೀತೇವೆ, ಅದೇ ನಮಗೆ ಪಾಪಕ್ಕೆ ದಾರಿಯಾಗುತ್ತೆ, ಪಾಪವನ್ನು ಉಂಟು ಮಾಡಿಕೊಡುತ್ತೆ.
ಇದು ಒಂದು ಮನೋವೈಜ್ಞಾನಿಕವಾಗಿರ್ತಕ್ಕಂತಹ ಸತ್ಯ. ನನಗೆ ಕಾಮ ಇದೆ, ಆದರೆ ನಾನು ಅದರಿಂದ ಒಳ್ಳೆಯದೇ ಆಗುತ್ತೆ ಅಂತಂದರೆ ಅದಕ್ಕೆ ಧರ್ಮ ವಿರುದ್ಧ ಕಾಮ, ಧರ್ಮಕ್ಕೆ ಅವಿರುದ್ಧವಾಗಿರ್ತಕ್ಕಂತಹ ಕಾಮವನ್ನು ಆಚರಿಸು ಅಂತ ಹೇಳಿ ಕೃಷ್ಣ ಮುಂದೆ ಹೇಳ್ತಾನೆ. ಅಂತಹ ಕಾಮಗಳಿಂದ ಧರ್ಮಾಚರಣೆ ಆಗುತ್ತೆ ಹೊರತು ಪಾಪಾಚರಣೆ ಆಗಲ್ಲ. ಆದರೆ ಸಾಧಾರಣ ಪ್ರವೃತ್ತಿಗಳು, ಸಾಧಾರಣ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲದೇ ಇರತಕ್ಕಂತಹ ನೂರಾರು ಸಾವಿರಾರು ಪ್ರವೃತ್ತಿಗಳಿದೆಯಲ್ಲ ನಮ್ಮಲ್ಲಿ, ಅವುಗಳು ಬಂದಾಗ ಅಂತಹ ಆಸೆಗಳಿಂದ ಪಾಪಗಳೇ ಆಗತ್ತೆ. ಆದ್ದರಿಂದ ಈ ಒಂದು ಪಾಪವನ್ನು ಮಾಡುವಂತಹ ಪಾಪಿಯನ್ನು ಪ್ರಜಹಿ, ಪಾಪಿಯನ್ನು ಕಿತ್ತೊಗೆ, ಪರಿತ್ಯಾಗ ಮಾಡು ಅಂದರೆ ಪಾಪಾಚರಣೆಗೆ ಪ್ರೇರಣೆಯನ್ನು ಮಾಡತಕ್ಕಂತಹ ಈ ಕಾಮವನ್ನು ತಿರಸ್ಕಾರ ಮಾಡು. ಇದು ಈಗ ನಮ್ಮ ವೈರಿ ಯಾರಪ್ಪ? ಪ್ರಕೃತ ವೈರಿ. ಈ ಸಂದರ್ಭದಲ್ಲಿ ಯಾವ ವೈರಿಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಆ ಕಾಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೇಗೆ ಅದು ಏನು ಮಾಡುತ್ತೆ? ಇನ್ನೊಂದು ದೊಡ್ಡ ಅಪಾಯ ಅದರಿಂದ ಇದೆ. ಏನಪ್ಪ ಅಂತಂದರೆ ಜ್ಞಾನ ವಿಜ್ಞಾನ ನಾಶನಂ. ಈಗಾಗಲೇ ಹಲವಾರು ಅದರ ಒಂದು ಪಾಪಾಚರಣೆಗಳಾಗಲಿ ಅದರ ಒಂದು ಭೀಕರ ಪರಿಣಾಮಗಳಾಗಲಿ ಕೃಷ್ಣ ನಮಗೆ ಹೇಳಿಕೊಟ್ಟಿದ್ದಾನೆ. ಆದರೆ ಒಟ್ಟಾರೆ ಹೇಳಬೇಕಾದ್ರೆ ಇಲ್ಲಿ ಜ್ಞಾನ ವಿಜ್ಞಾನ ನಾಶನಂ ಅಂತ ಹೇಳ್ತಾ ಇದ್ದಾರೆ. ಈ ಕಾಮ ಅನ್ನುವಂಥದ್ದು ಜ್ಞಾನವನ್ನು ನಾಶ ಮಾಡುತ್ತೆ, ಅದೇ ರೀತಿ ವಿಜ್ಞಾನವನ್ನು ಕೂಡ ನಾಶ ಮಾಡುತ್ತೆ. ಏನು ಜ್ಞಾನ ಅಂತಂದರೆ ಇಲ್ಲಿ 2 ಬಾರಿ ಈ ರೀತಿ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನಗಳ ವಿಷಯ ಬರುತ್ತೆ. ಎರಡೂ ಕಡೆ ಆಚಾರ್ಯರು ಸರಿಸುಮಾರು ಒಂದೇ ಅರ್ಥವನ್ನು ಬರೀತಾರೆ. ಜ್ಞಾನ ಅಂತಂದರೆ ಶಾಸ್ತ್ರಗಳಿಂದ, ಆಚಾರ್ಯರಿಂದ ಆತ್ಮ, ಬ್ರಹ್ಮ, ಜೀವ, ಜಗತ್ತು ಮುಂತಾದವುಗಳ ಬಗ್ಗೆ ಅವಬೋಧ ತಿಳಿದುಕೊಳ್ತಕ್ಕಂಥದ್ದು. ಈ ಆತ್ಮದ ಬಗ್ಗೆಯಾಗಲಿ, ಈಶ್ವರನ ಬಗ್ಗೆಯಾಗಲಿ, ಅಥವಾ ಈ ಜಗತ್ತಿನ ನಿಜವಾದ ಸ್ವರೂಪದ ಬಗ್ಗೆಯಾಗಲಿ ನಮಗೆ ಲೌಕಿಕ ಜ್ಞಾನದಿಂದ ಅರಿವು ಬರೋದಿಲ್ಲ. ಅದಕ್ಕಾಗಿ ನಾವು ಶಾಸ್ತ್ರಗಳ ಮೊರೆ ಹೋಗಬೇಕಾಗತ್ತೆ. ಶಾಸ್ತ್ರಾರ್ಥವನ್ನು ಆಚಾರ್ಯರು ನಮಗೆ ಉಪದೇಶ ಮಾಡಬೇಕಾಗತ್ತೆ. ಅದರಿಂದ ತಿಳಿದುಕೊಳ್ತಕ್ಕಂಥದ್ದನ್ನು ಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂತಂದರೆ ವಿಶೇಷತಃ ತದನುಭವ, ವಿಶೇಷವಾಗಿ ಆ ತಿಳಿದುಕೊಂಡದ್ದನ್ನು ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಅಂತರ್ಥ. ಆತ್ಮವಿಚಾರವನ್ನು ಕೇಳುವಂಥದ್ದು ಜ್ಞಾನ ಅಂತ ಅನ್ನಿಸ್ಕೊಂಡ್ರೆ ಆತ್ಮದ ಅನುಭವವನ್ನು ಪಡ್ಕೊಳ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಅನುಭವವನ್ನು ನಮ್ಮದಾಗಿಸಿಕೊಳ್ಳುವಂಥದ್ದನ್ನು ಅನುಭವ ಅಥವಾ ವಿಜ್ಞಾನ ಅಂತ ಕರೀತಾರೆ. ಈ ಕಾಮ ಇದೆಯಲ್ಲ, ಈ ಜ್ಞಾನ ವಿಜ್ಞಾನಗಳ ನಾಶವನ್ನು ಮಾಡುತ್ತೆ. ಜ್ಞಾನ ವಿಜ್ಞಾನಗಳಿಂದ ಏನು ಪ್ರಯೋಜನ? ಶ್ರೇಯ ಪ್ರಾಪ್ತಿ ಹೇತೋಹೋ, ಅವುಗಳಿಂದ ಮೋಕ್ಷವೇ ಸಿಗುತ್ತೆ, ಶ್ರೇಯಸ್ಸು ಉಂಟಾಗುತ್ತೆ. ಯಾವುದನ್ನು ನಾವು ಅಭ್ಯುದಯ ಅಂತ ಹೇಳ್ತೇವೆ, ಆ ಅಭ್ಯುದಯವೇ ಪ್ರಾಪ್ತಿಯಾಗತ್ತೆ. ಆ ಅಭ್ಯುದಯವನ್ನು ಉಂಟು ಮಾಡತಕ್ಕಂತಹ, ಪರಮ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂತಹ ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡತಕ್ಕಂಥದ್ದು ಯಾವುದು? ಈ ಕಾಮ ಅನ್ನುವಂಥದ್ದು. ಆದ್ದರಿಂದ ಈ ಕಾಮವನ್ನು ಪರಿತ್ಯಜ, ತಿರಸ್ಕಾರ ಮಾಡು, ಅದನ್ನು ತೊಡೆದು ಹಾಕು ಅಂತ ಹೇಳಿ ಕೃಷ್ಣ ಎಲ್ಲ ಮಾನವ ಜನಾಂಗಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಈಗ ಮುಂದಿನ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಆಚಾರ್ಯರು. ಇಂದ್ರಿಯಗಳನ್ನು ಮೊದಲು ಬಿಗಿ ಹಿಡ್ಕೋಬೇಕು, ನಿಯಮವನ್ನು ಮಾಡಿಕೊಳ್ಬೇಕು, ನಿಯಂತ್ರಿಸಿಕೊಳ್ಬೇಕು. ಅದರ ಮೂಲಕ ಕಾಮವೆಂಬ ಶತ್ರುವನ್ನು ಕಿತ್ತೊಗೆಯಬೇಕು, ಜಹಿಹಿ ಕಿತ್ತೊಗೆಯಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ಯಾವುದನ್ನು ಆಶ್ರಯಿಸಿ ಕಾಮವನ್ನು ನಾವು ಕಿತ್ತೊಗೆಯಬೇಕು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಅಲ್ಲಿ ಕಾಮ ಅನ್ನುವಂಥದ್ದು ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಶತ್ರು.
ಅದನ್ನು ನಾವು ನೇರವಾಗಿ ಸೋಲಿಸೋದಕ್ಕೆ, ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವುದಾದ್ರೂ ಒಂದು ಅವಲಂಬನ ನಮಗೆ ಬೇಕಾಗುತ್ತೆ, ಸಾಧನೆ ಬೇಕಾಗುತ್ತೆ. ಆ ಸಾಧನೆಯ ಮೂಲಕ ಕಾಮವನ್ನು ನಾವು ತಿರಸ್ಕಾರ ಮಾಡೋದಕ್ಕೆ, ಅದರ ಮೇಲೆ ಜಯಗಳಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಂತಹ ಸಾಧನೆ ಏನಪ್ಪ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇಲ್ಲಿ ಹೆಚ್ಚಿನದಾನದ್ದನ್ನು ನಾವು ಬಯಸಬೇಕು, ಕಡಿಮೆಯಾದದ್ದನ್ನು ನಾವು ಬಯಸಬಾರದು. ಭೂಮ ಅಂತಂತಂದರೆ ಅತ್ಯಂತ ಹೆಚ್ಚಿನದಾದದ್ದು ಅಂತ ಚಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಅಂತಹ ಭೂಮ ಬ್ರಹ್ಮವಸ್ತುವನ್ನೇ ನಾವು ನಮ್ಮ ಜೀವನದ ಗುರಿಯನ್ನಾಗಿ ಮಾಡಿಕೊಳ್ಳಬೇಕು. ಅದಕ್ಕೆ ಅತ್ಯಂತ ಹೆಚ್ಚಿನದು ಯಾವುದು, ನಮ್ಮ ಗುರಿ ಯಾವುದಿರಬೇಕು ಅನ್ನೋದನ್ನು ಕೃಷ್ಣ ನಮಗೆ ಹೇಳಿಕೊಡ್ತಾನೆ. ಇಂದ್ರಿಯಾಣಿ, ಇಂದ್ರಿಯಗಳು ಪರಾಣಿ ಆಹುಹು. ಇಂದ್ರಿಯಗಳು ಅಂದರೆ ನಮಗೆ ಗೊತ್ತಿದೆ, ಜ್ಞಾನೇಂದ್ರಿಯಗಳು, ಶ್ರೋತ್ರ ಸ್ಪರ್ಶ ಮುಂತಾದವುಗಳು, ಅವುಗಳು ಸ್ಥೂಲ ದೇಹಕ್ಕಿಂತಲೂ ಹೆಚ್ಚಿನದವುಗಳಾಗಿವೆ. ಹೇಗೆ ಇದು ಹೆಚ್ಚಿನವುಗಳು ಅನ್ನೋದಕ್ಕೆ 3 ಲಕ್ಷಣಗಳಿರಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಒಂದು ಇನ್ನೊಂದಕ್ಕಿಂತ ಹೆಚ್ಚಿನದು ಅಂತ ಇರಬೇಕಾದ್ರೆ ಅವು ಹೇಗೆ ಹೆಚ್ಚಿನದಾಗಿ ಇರೋದಕ್ಕೆ ಸಾಧ್ಯ ಅಂತಂದರೆ 3 ಲಕ್ಷಣಗಿರಬೇಕು ಅಂತ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಸೌಕ್ಷ್ಮ್ಯ, ಅಂತಸ್ತತ್ವ ಮತ್ತು ವ್ಯಾಪಿತ್ವ. ಈಗ ಸ್ಥೂಲ ದೇಹಕ್ಕೆ ಹೋಲಿಸಿದರೆ ಇಂದ್ರಿಯಗಳು ಸೂಕ್ಷ್ಮವಾಗಿದೆ, ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ. ಹಾಗೆ ಅವು ಸ್ಥೂಲ ದೇಹಕ್ಕಿಂತ ಅಂತಸ್ಥವಾಗಿದೆ, ಅಂದರೆ ಆತ್ಮನಿಗೆ ಹತ್ತಿರವಾಗಿದೆ ತಮ್ಮ ಸೂಕ್ಷ್ಮದಿಂದ. ಅದೇ ರೀತಿ ವ್ಯಾಪಿತ್ವ, ಹೆಚ್ಚು ವ್ಯಾಪಕವಾಗಿದೆ. ಇಂದ್ರಿಯಗಳು ಅಂದರೆ ನಾವು ಇಲ್ಲಿ ನಮಗೆ ಕಾಣತಕ್ಕಂತಹ ಕಣ್ಣು, ಕಿವಿ, ಮೂಗು ಅಂತ ತಿಳ್ಕೊಳ್ಬಾರ್ದು. ಕಣ್ಣು, ಕಿವಿ, ಮೂಗುಗಳ ಮೂಲಕ ಯಾವುದು ಗ್ರಹಣವಾಗುತ್ತೋ ಅದರ ಮೇಲೆ ಇರತಕ್ಕಂತಹ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಯಾವ ಗ್ರಹಣ ಶಕ್ತಿಯನ್ನು ಹೊಂದಿರತಕ್ಕಂಥವುಗಳನ್ನು ಇಂದ್ರಿಯಗಳು ಅಂತ ಕರೀತಾರೆ. ಆ ಇಂದ್ರಿಯಗಳು ಕಣ್ಣಿಗೆ ಕಾಣಿಸ್ಕೊಳ್ತವೆ ಅಂದರೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅವು ಕಣ್ಣಿಗೆ ಕಾಣಿಸೋದು ನಮ್ಮ ಅಂಗಗಳು, ಕಣ್ಣಾಗಲಿ, ಕಿವಿಯಾಗಲಿ, ಮೂಗಾಗಲಿ. ಅಲ್ಲಿ ಇದ್ದುಕೊಂಡು ಸೂಕ್ಷ್ಮವಾಗಿ ಗಂಧವನ್ನು ಮೂಸಿ ನೋಡ್ತಕ್ಕಂಥದ್ದು, ರೂಪವನ್ನು ನೋಡ್ತಕ್ಕಂಥದ್ದು, ಅಥವಾ ಶಬ್ದವನ್ನು ಕೇಳ್ತಕ್ಕಂಥದ್ದು, ನಾಲಿಗೆಯ ಮೇಲೆ ಇದ್ದುಕೊಂಡು ರುಚಿಯನ್ನು ಸವಿಯುವಂಥದ್ದು, ಇವುಗಳು ಇಂದ್ರಿಯಗಳು ಅಂತ ಅನಿಸ್ಕೊಳ್ಳುತ್ತೆ. ಇಂದ್ರಿಯಗಳು ಸ್ಥೂಲ ದೇಹಕ್ಕಿಂತಲೂ ಸೂಕ್ಷ್ಮವಾಗಿರುತ್ತೆ, ಅಂತಸ್ಥವಾಗಿರುತ್ತೆ, ಅಂದರೆ ಒಳಗಿರುತ್ತೆ. ಆಮೇಲೆ ವ್ಯಾಪಿತ್ವ ಅಂತಂದರೆ ಅವು ವ್ಯಾಪಕವಾಗಿರುತ್ತೆ, ಅವುಗಳಿಗೆ ವ್ಯಾಪಕ ಶಕ್ತಿ ಜಾಸ್ತಿ ಇರುತ್ತೆ, ಒಳಗಿರುವಾಗಿರುತ್ತೆ. ಸ್ಥೂಲವಾಗಿದೆ ಅಂದರೆ ಹೆಚ್ಚು ಹೆಚ್ಚು ಹೊರಗಿರುತ್ತೆ, ಆಮೇಲೆ ಸ್ಥೂಲವಾಗಿರುತ್ತೆ. ಅವು ಅಷ್ಟೊಂದು ವ್ಯಾಪಕವಾಗಿರೋದಿಲ್ಲ. ಅದನ್ನು ಸಂಸ್ಕೃತದಲ್ಲಿ ಪರಿಚ್ಛಿನ್ನ ಅಂತ ಕರೀತಾರೆ. ಬಹಳ ಲಿಮಿಟೆಡ್ ಆಗಿರುತ್ತೆ. ಅದೇ ಸೂಕ್ಷ್ಮವಾಗಿದ್ದರೆ ಹೆಚ್ಚೆಚ್ಚು ವ್ಯಾಪಕವಾಗಿರುತ್ತೆ. ಹೀಗೆ ಸ್ಥೂಲ ದೇಹಕ್ಕೆ ಹೋಲಿಸಿದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂತಹ ಇಂದ್ರಿಯಗಳು ಹೆಚ್ಚು ಸೂಕ್ಷ್ಮವಾಗಿರುತ್ತೆ, ಒಳಗಿರುತ್ತೆ ಮತ್ತು ವ್ಯಾಪಕವಾಗಿರುತ್ತೆ. ಈ ಒಂದು ದೃಷ್ಟಿಯಿಂದ ಇಂದ್ರಿಯಗಳು ಸ್ಥೂಲ ದೇಹಕ್ಕಿಂತಲೂ ಕೂಡ ಉತ್ಕೃಷ್ಟವಾದುವು. ಆಹುಹು ಪಂಡಿತಾಹ, ಈ ರೀತಿ ಪಂಡಿತರು ಹೇಳ್ತಾರಂತೆ. ಅದೇ ರೀತಿ ಇಂದ್ರಿಯಗಳಿಗಿಂತಲೂ ಕೂಡ ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದಂದರೆ ಮನಸ್ಸು. ಅದನ್ನೇ ಇಲ್ಲೇ ಆ ಒಂದು ಲಾಜಿಕ್ಕನ್ನು ಇಲ್ಲೂ ಕೂಡ ಅನ್ವಯಿಸಿಕೊಳ್ಳಬೇಕು. ಮನಸ್ಸು ಇಂದ್ರಿಯಗಳಿಗಿಂತಲೂ ಸೂಕ್ಷ್ಮವಾಗಿದೆ, ಇಂದ್ರಿಯಗಳಿಗಿಂತಲೂ ಒಳಗಿರ್ತಕ್ಕಂಥದ್ದು, ಅದೇ ರೀತಿ ಇಂದ್ರಿಯಗಳಿಗಿಂತಲೂ ಕೂಡ ವ್ಯಾಪಕವಾದದ್ದು ಅಂತ ತಿಳ್ಕೊಳ್ಬೇಕು.
ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತಲೂ ಅತ್ಯಂತ ಸೂಕ್ಷ್ಮವಾದದ್ದು, ಒಳಗಿರ್ತಕ್ಕಂಥದ್ದು ಮತ್ತು ವ್ಯಾಪಕವಾಗಿರ್ತಕ್ಕಂಥದ್ದು ಯಾವುದು? ಬುದ್ಧಿ. ಮನಸ್ಸು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕ. ನಾವು ಮಾಡ್ತೇವೆ, ನಾನು ಮಾಡೋದಿಲ್ಲ ಅಂತ ಹಲವಾರು ರೀತಿಯ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರಿತೀವಲ್ಲ, ಅದನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಮನಸ್ಸು. ಆದರೆ ಮನಸ್ಸಿಗಿಂತಲೂ ಸೂಕ್ಷ್ಮವಾದದ್ದು ನಾನು ಹೀಗೆ ಮಾಡುತ್ತೇನೆ, ಮಾಡಿಯೇ ತೀರುತ್ತೇನೆ ಅಂತ ನಿಶ್ಚಯವನ್ನು ಮಾಡತಕ್ಕಂತಹ ಬುದ್ಧಿ. ಇಲ್ಲಿಗೆ ದೃಶ್ಯ, ಈ ಸ್ಥೂಲ ದೇಹವಾಗಲಿ ಅಥವಾ ನಾವು ಇನ್ನೂ ಹೊರಗಿನ ವಸ್ತುವನ್ನು ತೆಗೆದುಕೊಳ್ಳೋದಾದರೆ ಹೊರಗಿರ್ತಕ್ಕಂತಹ ವಸ್ತು, ಆಮೇಲೆ ಸ್ಥೂಲ ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ, ಇವೆಲ್ಲವನ್ನು ವೇದಾಂತದಲ್ಲಿ ದೃಶ್ಯ ಅಂತ ಕರೆಯುತ್ತಾರೆ. ಅವೆಲ್ಲ ನೋಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥವುಗಳು. ಹಾಗಾದರೆ ನೋಡ್ತಕ್ಕಂಥವನು ಯಾರು ಅಂತಂದರೆ ಅವನನ್ನು ಭಗವದ್ಗೀತೆ ಹೇಳುತ್ತೆ, ಬುದ್ಧೇಹೇ ಪರತಸ್ತು ಸಹ, ಅವನು ಬುದ್ಧಿಗಿಂತಲೂ ಕೂಡ ಮೇಲೆ ಇರ್ತಕ್ಕಂಥವನು, ಶ್ರೇಷ್ಠನಾಗಿರ್ತಕ್ಕಂಥವನು. ಅದಕ್ಕೆ ಇಲ್ಲಿ ಆಚಾರ್ಯರು ಸರ್ವದೃಶ್ಯೇಭ್ಯ ಬುದ್ಧಂತೇಭ್ಯ ಅಭ್ಯಂತರಂ, ಎಲ್ಲ ದೃಶ್ಯಗಳು ಅಂದರೆ ಇದುವರೆಗೆ ನಾವು ನೋಡಿಕೊಂಡು ಬಂದಂಥವುಗಳು, ಹೊರಗಿನ ವಸ್ತುಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳು, ಅವುಗಳಿಗಿಂತಲೂ ಹತ್ತಿರ ಇರತಕ್ಕಂಥದ್ದು ಈ ಸ್ಥೂಲ ದೇಹ. ಸ್ಥೂಲ ದೇಹಕ್ಕಿಂತಲೂ ಸೂಕ್ಷ್ಮವಾದದ್ದು ಇಂದ್ರಿಯಗಳು, ಇಂದ್ರಿಯಗಳಿಗಿಂತಲೂ ಸೂಕ್ಷ್ಮವಾದದ್ದು ಮನಸ್ಸು, ಮನಸ್ಸಿಗಿಂತಲೂ ಸೂಕ್ಷ್ಮವಾದದ್ದು ಶ್ರೇಷ್ಠವಾದದ್ದು ಬುದ್ಧಿ. ಇದಿಷ್ಟು ದೃಶ್ಯ. ಈ ದೃಶ್ಯಗಳಿಗಿಂತ ಒಳಗಿರ್ತಕ್ಕಂಥದ್ದು ಒಬ್ಬ ಇದ್ದಾನಂತೆ, ಅವನು ದೇಹಿ, ಜೀವ. ಅವನೇನು ಮಾಡ್ತಾನೆ? ಇಂದ್ರಿಯಾದಿಗಳಲ್ಲಿ ಆಶ್ರಯವನ್ನು ಹೊಂದಿರತಕ್ಕಂತಹ ಆ ಕಾಮದಿಂದ, ಆ ಕಾಮದ ಮೂಲಕ, ಕಾಮ ಏನು ಮಾಡುತ್ತೆ? ಅವನನ್ನು ಜ್ಞಾನ ಅನ್ನೋದನ್ನು ಆವರಿಸಿಕೊಂಡು ಬಿಡುತ್ತೆ. ಜ್ಞಾನವನ್ನು ಆವರಿಸಿಕೊಂಡಾಗ ಈ ದೇಹಿ, ಜೀವಿ ಅನ್ನುವಂಥವನು ನಾನೇ ದೇಹ, ನಾನೇ ಇಂದ್ರಿಯ, ನಾನೇ ಮನಸ್ಸು, ನಾನೇ ಹೊರಗಿನ ವಸ್ತುಗಳು ನನ್ನವು ಅಂತ ಹೇಳಿ ಮೋಹವನ್ನು ಅವನು ಬೆಳೆಸ್ಕೊಳ್ತಾನಂತೆ. ಈ ಜ್ಞಾನದ ಆವರಣದಿಂದಲೇ ಮೋಹ ಬರ್ತಕ್ಕಂಥದ್ದು. ಆ ಜ್ಞಾನದ ಆವರಣವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಶತ್ರುವಾದಂತಹ ಕಾಮ. ಆ ಬುದ್ಧಿ ಅನ್ನೋದಿದೆಯಲ್ಲ, ಆ ಬುದ್ಧಿಗೆ ಮೀರಿದ್ದು ಯಾವುದಪ್ಪ ಅಂತಂದರೆ ಅವನನ್ನು ನಾವು ದ್ರಷ್ಟ ಅಂತ ಕರೆಯುತ್ತೇವೆ. ಉಳಿದವುಗಳೆಲ್ಲವೂ ಕೂಡ ದೃಶ್ಯವಾಗಿದ್ದರೆ ಅವನು ದ್ರಷ್ಟ, ನೋಡ್ತಕ್ಕಂಥವನು ಯಾರು? ಪರಮಾತ್ಮ ಅಂತ ಹೇಳಿ ಈ ಶ್ಲೋಕವನ್ನು ಇಲ್ಲಿ ಸಮಾಪನೆ ಮಾಡ್ತಾ ಇದ್ದಾರೆ. ಏವಂ ಬುದ್ಧೇಹೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಅಂತ ಹೇಳ್ತಾರೆ. ಈಗ ನೀನೇನು ಮಾಡಬೇಕು ಅಂತಂದರೆ ಬುದ್ಧೇಹೇ ಪರಮಾತ್ಮಾನಂ ಬುದ್ಧ, ಹೀಗೆ ನಾನು ಯಾವುದೋ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಿನಗೆ ಹೇಳಿಕೊಟ್ಟಿದ್ದೇನೆ. ಬುದ್ಧಿಗಿಂತಲೂ ಹೆಚ್ಚಿನದಾಗಿರ್ತಕ್ಕಂತಹ ಆತ್ಮವೇ ಶ್ರೇಷ್ಠವಾದದ್ದಪ್ಪ. ಆ ಆತ್ಮವನ್ನು ತಿಳಿದುಕೋ. ಆತ್ಮವನ್ನು ಸಂಸ್ತಭ್ಯ ಅಂದರೆ ಆಚಾರ್ಯರು ಬರೀತಾರೆ, ಸಮ್ಯಕ್ ಸ್ತಂಭನಂ ಕೃತ್ವಾ, ಚೆನ್ನಾಗಿ ಆತ್ಮನನ್ನು ಮನಸ್ಸಿನಲ್ಲೇ ನಿಲ್ಲಿಸಿಕೊಂಡು ಅಂತರ್ಥ. ಅಂದರೆ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕಂತೆ. ಸ್ವೇನೈವ ಆತ್ಮನ ಸಂಸ್ಕೃತೇನ ಮನಸ, ಯಾವುದರ ಮೂಲಕ ಆತ್ಮವನ್ನು ಚೆನ್ನಾಗಿ ನಿಲ್ಲಿಸಿಕೊಳ್ಳಬೇಕೋ? ಮನಸ್ಸಿನಿಂದ ಆತ್ಮವನ್ನು ಚೆನ್ನಾಗಿ ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕಂತೆ. ಅಂದರೆ ಮನಸ್ಸಿನಲ್ಲಿ ದೃಢವಾಗಿ ಆತ್ಮಚಿಂತನೆಯನ್ನು ಮಾಡಬೇಕು ಅಂತ ಅರ್ಥ. ಅದಕ್ಕೇನು ಮಾಡಬೇಕು? ಆಚಾರ್ಯರು ಹೇಳಿರೋ ತರಹ ಮನಸ್ಸು ಸಂಸ್ಕೃತವಾಗಬೇಕು. ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು, ಒಳ್ಳೆಯ ವಿಚಾರಗಳನ್ನು ಮಾಡಬೇಕು, ಧ್ಯಾನಾಭ್ಯಾಸವನ್ನು ಮಾಡಬೇಕು, ಕರ್ಮಯೋಗವನ್ನು ಮಾಡಬೇಕು. ಅದೇ ರೀತಿ ವಿಚಾರವನ್ನು ಕೂಡ, ಜ್ಞಾನಯೋಗವನ್ನು ಕೂಡ ಮಾಡಬೇಕು. ಈ ರೀತಿ ಯಾವಾಗ ಮನಸ್ಸು ಸಂಸ್ಕೃತವಾಗುತ್ತೆ
ಅಲ್ಲಿ ಸಮಾಧಾನ ಅನ್ನುವುದು ಬರುತ್ತೆ. ಯಾವುದನ್ನು ನಾವು ಸಮಾಧಿ ಅಂತ ಕರೆಯುತ್ತೇವೆ ಅಂತಹ ಸ್ಥಿತಿಯನ್ನು ಒಬ್ಬ ಸಾಧಕ ತಲುಪುತ್ತಾನೆ. ಹಾಗೇನಾಗುತ್ತೆ, ಆ ಮೂಲಕ ಜಹಿಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಆಗ ಕಾಮದ ರೂಪದಲ್ಲಿರ್ತಕ್ಕಂತಹ ದುರಾಸರ ಅಂತಂದರೆ ದುರ್ವಿಜ್ಞೇಯ, ಬಹಳ ಕಷ್ಟ ಅದನ್ನು ಜಯಿಸ್ತಕ್ಕಂಥದ್ದು, ಅದರ ಮೇಲೆ ಅದನ್ನು ತಿಳಿದುಕೊಳ್ತಕ್ಕಂಥದ್ದು ಕಷ್ಟ. ಕಾಮ ಅಂದರೆ ಏನು ಅನ್ನೋದು ಕಷ್ಟ. ಆ ಕಾಮದ ರೂಪಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಕಷ್ಟ. ಯಾಕೆಂತಂದರೆ ಕಾಮ ಅನ್ನುವಂಥದ್ದು ಹಲವಾರು ರೂಪಗಳಲ್ಲಿ ನಾಟಕವಾಡುತ್ತೆ, ಆಟವಾಡುತ್ತೆ. ಅಂತಹ ದುರಾಸದವಾಗಿರ್ತಕ್ಕಂತಹ ಶತ್ರುವನ್ನು, ಕಾಮರೂಪ ಶತ್ರುವನ್ನು ಜಹಿ ಕೊಂದು ಹಾಕು. ಅಂದರೆ ಕಡೆಯದಾಗಿ ಸುಸಂಸ್ಕೃತವಾಗಿರ್ತಕ್ಕಂತಹ ಮನಸ್ಸೇ ದೃಢವಾದಾಗ, ಆತ್ಮಚಿಂತನೆಯನ್ನು ಮಾಡಿದಾಗ, ಆತ್ಮವನ್ನು ಸುಸಂಸ್ಕೃತವಾಗಿರ್ತಕ್ಕಂತಹ ಮನಸ್ಸಿನಿಂದ ದೃಢವಾಗಿ ಹಿಡಿದುಕೊಂಡು ನಿಲ್ಲಿಸಿದಾಗ ಮಾತ್ರವೇ ಈ ಕಾಮರೂಪವಾಗಿರ್ತಕ್ಕಂತಹ ಶತ್ರುವನ್ನು ಜಯಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಅಪ್ಪಣೆ ಕೊಡ್ತಾನೆ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು 4ನೇ ಅಧ್ಯಾಯದ ಮುಂಚೆ, ಶ್ರೀ ಕೃಷ್ಣನ ಮಾತುಗಳಿಗೆ ಮುಂಚೆ ಶಂಕರಾಚಾರ್ಯರು ಕೆಲವು ವಿಷಯಗಳನ್ನು ನಮಗೆ ಹೇಳುತ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈ 2 ಅಧ್ಯಾಯಗಳಲ್ಲಿ ಕರ್ಮಯೋಗ ಅನ್ನೋದನ್ನು ಹೇಳಿದ್ದಾರೆ. ಯಾವ್ಯಾವ ಅಧ್ಯಾಯ? 2ನೇ ಅಧ್ಯಾಯವ ಸಾಂಖ್ಯಯೋಗದಲ್ಲೂ ಕರ್ಮಯೋಗ ಹೇಳಿದ್ದಾರಪ್ಪ. ಆಮೇಲೆ 3ನೇ ಅಧ್ಯಾಯವಾಗಿರ್ತಕ್ಕಂತಹ ಕರ್ಮಯೋಗದಲ್ಲೂ ಕರ್ಮಯೋಗವನ್ನು ಹೇಳಿದ್ದಾರೆ. ಇದೆಲ್ಲ ಯಾತಕ್ಕೆ ಕರ್ಮಯೋಗವನ್ನು ಮಾಡಬೇಕು ಅಂದರೆ, ಕರ್ಮಯೋಗದಿಂದ ಪಡೆದುಕೊಳ್ಳೋದಕ್ಕೆ ನಮಗೆ ಇರ್ತಕ್ಕಂಥದ್ದು ಜ್ಞಾನನಿಷ್ಠೆ. ನಾವು ಜ್ಞಾನನಿಷ್ಠರಾಗಬೇಕು, ಜ್ಞಾನವನ್ನು ಸ್ವೀಕರಿಸಬೇಕು. ಅದಕ್ಕೋಸ್ಕರವಾಗಿ ನಾವು ಕರ್ಮಯೋಗವನ್ನು ಮೊದಲು ಮಾಡಬೇಕು. ಈ ಕರ್ಮಯೋಗವನ್ನು ಮಾಡ್ತಕ್ಕಂಥದ್ದು ಪ್ರವೃತ್ತಿ ಯೋಗ ಅಂತ ಅನಿಸ್ಕೊಳ್ಳುತ್ತೆ. ಅದರ ಮೂಲಕ ಜ್ಞಾನನಿಷ್ಠರಾಗಿ ಜ್ಞಾನದಲ್ಲಿ ನೆಲೆಗೊಂಡು ಪರಮಾತ್ಮನನ್ನು ಕಾಣ್ತಕ್ಕಂಥದ್ದು ನಿವೃತ್ತಿ ಮಾರ್ಗ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿಯೇ ಗೀತಾರ್ಥ ಅನ್ನುವಂಥದ್ದು ಸರಿಸುಮಾರು ಮುಗಿದು ಹೋಯಿತು. ಗೀತಾಸು ಚ ಸರ್ವಾಸು ಅಯಮೇವ ಯೋಗ ವಿವಕ್ಷಿತ ಭಗವತ. ಆ ವೇದಾರ್ಥ ಪರಿಸಮಾಪ್ತ. 2 ಹೇಳಿ ಆಯ್ತಲ್ಲ. ಈಗ ಪ್ರವೃತ್ತಿಯೂ ಹೇಳಿ ಆಯಿತು, ನಿವೃತ್ತಿಯೂ ಹೇಳಿ ಆಯಿತು. ಆ ಮೂಲಕ ಗೀತೆಯ ಆ ಒಂದು ಒಟ್ಟಾರೆ ಸಾರಾಂಶ ಅನ್ನುವಂಥದ್ದನ್ನು ಭಗವಂತ ಹೇಳಿಬಿಟ್ಟ, ವೇದಾರ್ಥ ಅನ್ನುವಂಥದ್ದನ್ನು ಅಂತ ಯಾರಾದರೂ ಕೇಳಿದ್ರೆ, ಇಲ್ಲಪ್ಪ ಇನ್ನೂ ಇದೆ. ಆ ಪರಿಸಮಾಪ್ತಂ ಒಂದು ಹಂತಕ್ಕೆ ಬಂತು. ಈಗ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗಗಳನ್ನು ಭಗವಂತ ಹೇಳಿಕೊಟ್ಟಿದ್ದಾನೆ. ಆ ವೇದಾರ್ಥವಕ್ಕೆ ಒಂದು ಮುಗಿಯಿತು ಅಂತ ನೀನು ಅಂದ್ಕೊಂಡ್ರೆ ಅದನ್ನು ಈಗ ಸ್ತುತಿ ಮಾಡ್ತಾ ಇದ್ದಾರೆ. ಇದು ಹಳೆಯ ನಮ್ಮ ಪುರಾತನವಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ವಿಧಾನ. ಇದು ಯಾವಾಗ ಗ್ರಂಥ ಮುಗಿಯುತ್ತೆ, ಆ ಗ್ರಂಥದಲ್ಲಿರ್ತಕ್ಕಂತಹ ಜ್ಞಾನವನ್ನು ಹೊಗಳುತ್ತಾರೆ. ಆಮೇಲೆ ಆ ಗ್ರಂಥದ ಜ್ಞಾನವನ್ನು ಯಾವ ತಲೆಮಾರುಗಳಿಂದ ಋಷಿಗಳು, ಪಂಡಿತರು, ಆಮೇಲೆ ಜ್ಞಾನಿಗಳು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೋ ಅವರ ವಿಷಯವನ್ನು ಹೇಳ್ತಾರೆ. ಅದೇ ರೀತಿ ಈಗ ಪ್ರವೃತ್ತಿ ನಿವೃತ್ತಿ ಮಾರ್ಗಗಳ, ಕರ್ಮಯೋಗ, ಜ್ಞಾನಯೋಗಗಳ ಒಂದು ವಿಚಾರವನ್ನು ಸರಿಸುಮಾರಾಗಿ ಕೃಷ್ಣ ಹೇಳಿದ್ದಾನಲ್ಲ. ಈಗ ಈ ಪರಂಪರೆ, ಈ ಬೋಧನೆಯ ಪರಂಪರೆ, ಆ ಪರಂಪರೆಯನ್ನು ಕೂಡ ಇಲ್ಲಿ ಸ್ತುತಿ ಮಾಡಿ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಈಗ 2 ಅಧ್ಯಾಯಗಳಲ್ಲಿ ಯಾವ ಯೋಗವನ್ನು ಹೇಳಿದ್ದಾನೆ ಭಗವಂತ, ಅದು ಜ್ಞಾನಯೋಗವನ್ನು ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ, ಹಾಗೂ 2 ಮತ್ತು 3ನೇ ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ಕೂಡ ಹೇಳಿದ್ದಾನೆ. ಹೀಗಾಗಿ ಈ ಯೋಗ ಇದೆಯಲ್ಲ, ಅದನ್ನು ಮೊದಲು ಅವನು ವಿವಸ್ವತೆ,
ಆದಿತ್ಯನಿಗೆ ಹೇಳಿದ್ನಂತೆ, ಸೂರ್ಯ ದೇವನಿಗೆ ಹೇಳಿದ್ನಂತೆ. ಯಾವಾಗ ಹೇಳಿದೆ ಅಂತಂದರೆ ಸರ್ಗಾದವು, ಸೃಷ್ಟಿಗೆ ಮೊದಲು ಹೇಳಿದೆ. ಜಗತ್ತನ್ನು ಪರಿಪಾಲನೆ ಮಾಡಬೇಕಲ್ಲ ಕ್ಷತ್ರಿಯರು. ಆ ಕ್ಷತ್ರಿಯರಿಗೆ ಬಲವನ್ನು ಕೊಡುವುದಕ್ಕಾಗಿ, ಬಲವನ್ನು ತಂದು ಕೊಡುವುದಕ್ಕಾಗಿ ನಾನು ಈ ಎರಡೂ ಯೋಗಗಳನ್ನು ನಾನು ಉಪದೇಶ ಮಾಡಿದೆ ಅಂತ ಅರ್ಥ. ಆ ಯೋಗ ಬಲದಿಂದ ಆ ಕ್ಷತ್ರಿಯರಿಗೆ ಏನಾಗುತ್ತೆ ಅಂದರೆ ಜಗತ್ತನ್ನು ಪರಿಪಾಲನೆ ಮಾಡತಕ್ಕಂತಹ ಶಕ್ತಿ ಬರುತ್ತೆ. ಅದರಲ್ಲೂ ವೈದಿಕ ಧರ್ಮವನ್ನು ಯಾರು ಪರಿಪಾಲನೆ ಮಾಡಿಕೊಂಡಿದ್ದಾರೆ ಅವರನ್ನು ಬ್ರಾಹ್ಮಣರು ಅಂತ ಕರೀತಾ ಇದ್ದರು. ಅವರನ್ನು ರಕ್ಷಿಸೋದಕ್ಕೆ ಈ ಕ್ಷತ್ರಿಯರಿಗೆ ಈ ಯೋಗದ ಬಲ ಬೇಕಾಗತ್ತೆ. ಆದ್ದರಿಂದ ಈ ಯೋಗವನ್ನು ನಾನು ಮೊದಲು ವಿವಸ್ವತೆ ಸೂರ್ಯದೇವನಿಗೆ ಹೇಳಿದೆ. ನಾನು ವೀಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್. ಎಂತಹ ಯೋಗ ಇದು ಅಂತಂದರೆ ಅವ್ಯಯಂ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದಕ್ಕೆ ವಿವರಣೆ ಕೊಡ್ತಾರೆ. ಯಾಕೆ ಅವ್ಯಯ ಅಂತ ಕರೆದಿದ್ದಾರೆ ಈ ಯೋಗವನ್ನು ಅಂತಂದರೆ, ಅವ್ಯಯ ಫಲತ್ವಾತು, ಅಕ್ಷಯವಾಗಿರ್ತಕ್ಕಂತಹ, ಯಾವುದೇ ಕುಂದುಕೊರತೆ ಇಲ್ಲದೇ ಇರತಕ್ಕಂತಹ, ಕ್ಷಯವಾಗದೇ ಇರತಕ್ಕಂತಹ ಫಲವನ್ನು ಇದು ತಂದುಕೊಡುತ್ತೆ. ಆದ್ದರಿಂದ ಇದು ಅವ್ಯಯವಾಗಿರ್ತಕ್ಕಂಥದ್ದು. ಈ ಯೋಗವನ್ನು, ಸಮ್ಯಕ್ ದರ್ಶನವನ್ನು ನಿಷ್ಠೆಯಿಂದ ಯಾರು ಪರಿಪಾಲನೆ ಮಾಡ್ತಾರೋ, ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೋ ಅವರಿಗೆ ಮೋಕ್ಷಾಖ್ಯಂ ಫಲಂ ವೇತಿ. ಮೋಕ್ಷ ಅನ್ನುವಂತಹ ಫಲ ಸಿಗುತ್ತೆ. ಆ ಮೋಕ್ಷ ಅನ್ನುವಂತಹ ಸ್ಥಿತಿ ಇದೆಯಲ್ಲ ಅದು ಅವ್ಯಯ. ಆದ್ದರಿಂದ ಈ ಯೋಗವೂ ಕೂಡ ಅವ್ಯಯವಾಗಿರ್ತಕ್ಕಂತಹ ಯೋಗ. ವಿವಸ್ವಾನ್ ಮನವೇ ಪ್ರಾಹ. ನಾವು ನಮ್ಮ ಪುರಾಣಗಳಲ್ಲಿ ಈ ಸೂರ್ಯವಂಶ ಅಂತ ನೋಡ್ತೇವೆ. ಸೂರ್ಯವಂಶ ಎಲ್ಲಿಂದ ಬಂತು ಅಂದರೆ ಸೂರ್ಯನಿಂದಲೇ ಬಂತು. ಆ ಸೂರ್ಯ ಇದನ್ನು ಯೋಗವನ್ನು ಯಾರಿಗೆ ಹೇಳಿಕೊಟ್ಟ ಅಂದರೆ ಮಾನವರಲ್ಲಿ ಮೊದಲನೇವನಾಗಿರ್ತಕ್ಕಂತಹ ಮನುವಿಗೆ ಹೇಳಿಕೊಟ್ಟ. ಮನು ಚಕ್ರವರ್ತಿ ಅವನಿಗೆ ಹೇಳಿಕೊಟ್ಟ. ವಿವಸ್ವಾನ್ ಮನವೇ ಪ್ರಾಹ. ಮನು ಅನ್ನುವಂಥವನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳಿಕೊಟ್ಟ. ಅದನ್ನೇ ಇಕ್ಷ್ವಾಕು ವಂಶ ಅಂತ ಕರೀತಾರೆ. ಶ್ರೀರಾಮ ಹುಟ್ಟಿದಂತಹ ಒಂದು ವಂಶ. ಅವನು ಆದಿರಾಜ ಇಕ್ಷ್ವಾಕು, ಮನುವಿನ ಮಗ, ಅವನಿಗೆ ಹೇಳಿಕೊಟ್ಟ. ಹೀಗೆ ಈಗ ಒಂದು ಪರಂಪರೆ ಇದೆ. ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯ ವಿದುಹು ಸಾ ಕಾಲೇನೇವ ಮಹತಾ ಯೋಗ ನಷ್ಟ ಪರಂತಪ. ಹೀಗೆ ಕ್ಷತ್ರಿಯರ ಪರಂಪರೆಯ ಮೂಲಕ ಈ ಯೋಗ ಬೆಳೆದು ಬಂತು. ಇದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಣರ ಅಥವಾ ಋಷಿಗಳ ಪರಂಪರೆ ಇಲ್ಲ ಇಲ್ಲಿ. ಕ್ಷತ್ರಿಯರು, ರಾಜರ್ಷಿಗಳು, ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಏವಂ ಪರಂಪರಾ ಪ್ರಾಪ್ತಮಿಮಂ. ಯಾರು ತಿಳ್ಕೊಂಡಿದ್ರು ಈ ವಂಶದಲ್ಲಿ ಬಂದಂತಹ, ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ರಾಜರ್ಷಿಗಳು ತಿಳ್ಕೊಂಡಿದ್ರಂತೆ. ಆದರೆ ಈ ಯೋಗ ಏನಾಯಿತು, ಕಾಲೇ ಮಹತಾ ಕಾಲೇನ, ಈ ಕಾಲ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ನುಂಗಿ ಹಾಕುತ್ತೆ. ಒಳ್ಳೆಯದನ್ನು ನುಂಗಿ ಹಾಕುತ್ತೆ, ಕೆಟ್ಟದ್ದನ್ನು ಕೂಡ ನುಂಗಿ ಹಾಕುತ್ತೆ. ವಿಚ್ಛಿನ್ನ ಸಂಪ್ರದಾಯ ಅನ್ನೋದು ನಷ್ಟವಾಗಿ ಹೋಯಿತು. ಈ ಯೋಗದ ಸಂಪ್ರದಾಯ ಬೆಳ್ಕೊಂಡು ಬಂದಿತ್ತಲ್ಲ ಹಿಂದಿನ ಕಾಲದಲ್ಲಿ, ಸೃಷ್ಟಿಯ ಆದಿಯಿಂದಲೇ ಇದು ಆರಂಭವಾಗಿತ್ತು. ಅದು ಆ ಸಂಪ್ರದಾಯ ವಿಚ್ಛಿನ್ನವಾಯಿತು. ಅದಕ್ಕೆ ಒಂದು ಅಡೆತಡೆ ಬಂದಿತು ಅಂತ ಹೇಳ್ತಾನೆ. ಆ ವಿಚ್ಛಿನ್ನವಾದಾಗ ಏನಾಯಿತು, ಸ ಕಾಲೇನೇಹ ಮಹತಾ ಯೋಗ ನಷ್ಟ. ಯೋಗ ಅನ್ನುವಂಥದ್ದು ಎಲ್ಲರೂ ಮರೆತು ಹೋದರು. ಕಾಲದ ಮಹಿಮೆಯಿಂದ ಯೋಗದ ಸ್ಮರಣೆ ಇದೆಯಲ್ಲ, ಅದರ ಮುಂದುವರಿಕೆ ಪರಂಪರೆ ಅನ್ನೋದು ನಷ್ಟವಾಯಿತು. ಆತ್ಮನಃ ವಿಪಕ್ಷಭೂತಾ ಪರಾ ಇತಿ ಉಚ್ಯಂತೆ. ಪರಂ ತಪ ಅನ್ನೋದಕ್ಕೆ ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಪರ ಅಂತಂದರೆ ಏನಂದರೆ, ನಮಗೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವರನ್ನು ಪರ ಅಂದರೆ ಶತ್ರುಗಳು ಅಂತ ಅರ್ಥ. ಅವರನ್ನು ತಪ ಸುಟ್ಟು ಬಿಡ್ತಾನಂತೆ.
ಯಾವುದರಿಂದ ಸುಟ್ಟು ಬಿಡ್ತಾನೆ? ಶೌರ್ಯ, ತೇಜ ಮುಂತಾದಂಥವುಗಳ ಕಿರಣಗಳಿಂದ ಸುಟ್ಟು ಬಿಡ್ತಾನಂತೆ. ಅಂದರೆ ಸುಟ್ಟು ಬಿಡತಕ್ಕಂತಹ ವ್ಯಕ್ತಿ ಮಹಾವೀರ ಸೂರ್ಯನಂತ ಇರ್ತಾನೆ. ಶೌರ್ಯ ತೇಜಗಳ ತನ್ನ ಕಿರಣಗಳಿಂದ ಸುಟ್ಟು ಬಿಡ್ತಾನೆ. ಭಾನುರಿವ ತಪಯತಿ, ಸೂರ್ಯನಂತೆ ಸುಟ್ಟು ಬಿಡ್ತಾನೆ ಅಂತ ಹೇಳಿ ಶತ್ರುತಾಪನ, ಶತ್ರುಗಳನ್ನು ಸುಟ್ಟತಕ್ಕಂಥವನು ತನ್ನ ಶೌರ್ಯ ತೇಜಗಳಿಂದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಪರಂತಪ ಅನ್ನೋದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಪರಂತಪ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅರ್ಜುನನಿಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ 4ನೇ ಅಧ್ಯಾಯದ 2 ಶ್ಲೋಕಗಳನ್ನು ನಾವು ಮುಗಿಸಿದ್ದೇವೆ. ಇನ್ನು ಮುಂದಿನ ಶ್ಲೋಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.